ಬಂಗಾರ, ನಾನು ಮನೆಗೆ ಹೋಗ್ತೀನಿ, ಬರುವುದಿಲ್ಲ ನೀನು ಬರಲ್ಲ? ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ನನ್ನ ಫಸ್ಟ್ ಬ್ಲಾಗ್. ಬನ್ನಿ ಸ್ಟಾರ್ಟ್ ಮಾಡುವ. ಇದು ನಮ್ಮ ಮನೆ ಕೋಳಿ ಫಾರ್ಮ್. ನನ್ನ ಅಮ್ಮ ಸಾಕೊಂಡಿರೋದು. ಇದಕ್ಕೆ ನಾನು ಬೆಳಿಗ್ಗೆ ಸ್ವಲ್ಪ ಹಸಿ ಜಡ್ ಕಿತ್ತು ಹಾಕ್ತೀನಿ. ಅದು ಚೆನ್ನಾಗಿ ತಿಂತವೆ. ತೋಟದಲ್ಲಿ ಬಿಟ್ಟಾಗ ಮರ ಕಿತ್ತುವುದು ಮತ್ತು ಹಸಿ ಜಡ್ ಜಾಸ್ತಿ ತಿಂತವ. ಸಂಜೆ ಟೈಮಲ್ಲಿ ಬಿಡ್ತೀವಿ ನಾವು. ಇದು ನಮ್ಮ ಮನೆಯದು. ಸೋನು, ಗಣೇಶ ಮತ್ತು ಚಿನ್ನು. ಅಮ್ಮ ಇವಾಗ ಜಸ್ಟ್ ಹಾಲು ಕರ್ಕೊಂಡು ಹೋದ್ಲು. ನಂತರ ನಾನು ಬಂದು ನಮ್ಮ ಮನೆ ಪುಟಾಣಿಗಳಿಗೆ ಹಾಲು ಹಾಕಿ, ನಂತರ ನಮ್ಮ ಮನೆ ಬುಜ್ಜಿ ಕೂಡ ಹಾಲು ಹಾಕಿ ಅದು ಕುಡಿತಿದ್ದೆ ನೋಡಿ. ನಂತರ ಚಿಕ್ಕ ಮರಿಗಳೆಲ್ಲ ಹೊರಗಡೆ ಬಿಟ್ಟಿದ್ವಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ವಿ. ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ನಂತರ ದೇವ್ರಿಗೆಲ್ಲ ಕೈ ಮುಗಿಕೊಂಡು ತಿಂಡಿ ತಿಂದ್ಕೊಂಡು ಹಾಗೆ ನಮ್ಮ ಮನೆ ಸೋನು ಮತ್ತು ಗಣೇಶನ ಹೊರಗಡೆ ಬಿಟ್ಟು ಹಾಗೆ ಚಿನ್ನನ್ನು ತೋಟದಲ್ಲಿ ಕಟ್ಟಾಕಿ ಹಾಗೆ ನಮ್ಮ ಮನೆ ಪುಟಾಣಿಗಳನ್ನು ಒಂದು ಗ್ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಡೈಲಿ. ಎಂತ ಬಂಗಾರ, ಎಲ್ಲಿ ಬಂದೆ ನೀನು? ನಾನು ಹೊರಟೆ, ಬರುವುದಿಲ್ಲ? ಮನೆಗೆ ಹೋಗ್ತೀನಿ, ಬರುವುದಿಲ್ಲ? ನೀನು ಬರಲ್ಲ? ನಮ್ಮ ತೋಟಕ್ಕೆ 2 ದಿನ ಆಯಿತು ಮತ್ತೆ ಹಂದಿ ಬರಲಿಕ್ಕೆ ಸ್ಟಾರ್ಟ್ ಆಗಿ. ತೋಟ ಎಲ್ಲ ಫುಲ್ ಹಾಳು ಮಾಡಿಬಿಟ್ಟಿದೆ. ಫುಲ್ ಬೇಜಾರು ಮಾಡ್ಕೊಂಡಿದ್ದಾರೆ. ದಾದಾ ಇವಾಗ ಎಲ್ಲಿ ಬರ್ತಿದೆ, ಏನು ಮಾಡ್ತಿದ್ರೆ, ಹೇಗೆ ಹೋಗ್ತಿದೆ ಅಂತ ಎಲ್ಲ ಕಡೆ ನೋಡ್ತಿದ್ದಾರೆ. ಇವತ್ತು ನಮ್ಮ ಅಕ್ಕ ಏನಾದರೂ ತಿಂಡಿ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಅದಕ್ಕೆ ಕರ್ಜಿಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ಮೈದಾ, 2 ಕಪ್ ಕಾಯಿ ತುರಿ, 1.5 ಕಪ್ ಬೆಲ್ಲ, 4ರಿಂದ 5 ಏಲಕ್ಕಿ, ನೀರು, ಉಪ್ಪು, 1 ಸ್ಪೂನ್ ತುಪ್ಪ ಹಾಗೆ ಎಣ್ಣೆ. ಇವಾಗ ಸ್ಟಾರ್ಟ್ ಮಾಡುವ. ಪಾತ್ರೆಗೆ ಮೈದಾ ಹಾಕ್ಕೊಳ್ಬೇಕು. ನಂತರ ಉಪ್ಪು ಹಾಕಬೇಕು. 1 ಸ್ಪೂನ್ ತುಪ್ಪ ಹಾಕಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ದರೆ 1 ಸ್ಪೂನ್ ಎಣ್ಣೆ ಕೂಡ ಹಾಕಿ ಕಲಿಸ್ಕೊಳ್ಬೋದು ಬಿಸಿ ಮಾಡಿ. ನಂತರ ಇವಾಗ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ಇದು ಆಗಿದೆ. ಇದನ್ನು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳುವ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರೆಸ್ಕೊಳ್ಬೇಕು. ಇವಾಗ ಇದು ಆಗಿದೆ. ಡೈರೆಕ್ಟಾಗಿ ನಾವು ಬೆಲ್ಲ ಹೂರಣ ಮಾಡ್ತಿರೋ ಅದೇ ಪಾತ್ರೆಯಲ್ಲಿ ಬೆಲ್ಲನ ಒಂದು ಜರಡಿ ಇಟ್ಕೊಳ್ಬೇಕು. ಅದರಲ್ಲಿರೋ ಕಸೆಲ್ಲ ಹೋಗುತ್ತೆ. ಇವಾಗ ಜಸ್ಟ್ ಬೆಲ್ಲನ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಪಾಕ ಬರಬೇಕಂತೇನಿಲ್ಲ. ನಾವು ತುರಿದಿಟ್ಕೊಂಡಿರೋ ಕಾಯಿ ತುರಿನ ಹಾಕಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಬೆಲ್ಲನ ಕುದಿಸ್ಲಿಕ್ಕೆ ಬಿಡಬೇಕು. ಕಾಯಲ್ಲಿರುವ ನೀರಾಂಶ ಎಲ್ಲ ಹೋಗಬೇಕು. ಅದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು. ಏಲಕ್ಕಿ ನಂತರ ಇವಾಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಹೂರಣ ಫುಲ್ ಡ್ರೈ ಆಗಿದೆ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ಹೂರಣ ಆಗಿದೆ. ಇವಾಗ ಹಿಟ್ಟು ರೆಡಿ ಆಗಿದೆ. ಹಿಟ್ಟನ್ನು ಹಾಗೆ 1 ಸೆಕೆಂಡ್ ನಾದ್ಕೊಳ್ಳಿ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ನಂತರ ಎಲ್ಲ ಉಂಡೆ ಮಾಡಿಟ್ಕೊಳ್ಳಿ. ಇವಾಗ ಸ್ವಲ್ಪ ಮೈದಾ ಹಾಕ್ಕೊಂಡು ಉಂಡೆನ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ದಪ್ಪನೂ ಬೇಡ, ತೆಳ್ಳಗೂ ಬೇಡ, ಮೀಡಿಯಮ್ ಇದರಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಬೇಕು. ನಂತರ ಎಲ್ಲನೂ ಹೊರತು ಒಂದೊಂದೇ ಪ್ಲೇಟಲ್ಲಿ ಹಾಕಿಟ್ಕೊಂಡು ಇವಾಗೆಲ್ಲ ಆಗಿದೆ ನೋಡಿ. ಹಾಗೆ ಹೂರಣ ತಗೊಂಡು ಮಿಡಲ್ ಹಾಕಬೇಕು ಸ್ವಲ್ಪ. ನಂತರ ಇದನ್ನು ಫೋಲ್ಡ್ ಮಾಡಿ ಸೈಡಲ್ಲಿ ಸ್ವಲ್ಪ ನೀರನ್ನು ತಾಗಿಸ್ಕೊಳ್ಬೇಕು ಅದು ಅಂಟಲಿಕ್ಕೆ. ನೀವು ಮೌಲ್ಡ್ ಇದ್ದರೂ ಕೂಡ, ಕರ್ಜಿಕಾಯಿ ಮೌಲ್ಡ್ ಇದ್ದರೆ ಅದರಿಂದನೂ ಕೂಡ ಮಾಡ್ಬೋದು. ಹೀಗೆ ಎಲ್ಲನೂ ರೆಡಿ ಮಾಡಿಟ್ಕೊಳ್ಬೇಕು.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದಾಗೆ ಬಿಟ್ಕೊಳ್ಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಎಣ್ಣೆ ತೆಂಗಿನ ಎಣ್ಣೆ. ನಾವು ಮನೆಯಲ್ಲೇ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ದೊಡ್ಡನೂ ಬೇಡ, ಸಣ್ಣನೂ ಬೇಡ. ಸಣ್ಣ ಇಟ್ಟರೆ ಜಾಸ್ತಿ ಬೇಗ ಉಬ್ಬು ಬರಲ್ಲ ನಿಮಗೆ. ಎರಡು ಸೈಡ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಇವಾಗ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ, ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ. ಎಲ್ಲ ಮಾಡಿಟ್ಕೊಂಡಿದ್ದೆ ನಾನು. ಇವಾಗ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಳಗಡೆ ಹೂರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ದಾದಾ ತೋಟದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಶರ್ಬತ್ ಮಾಡಿಕೊಟ್ಟೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.